ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಚಕ್ರಮುನಿ ಸೊಪ್ಪಿನಲ್ಲಿ ತಂಬಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಚಕ್ರಮುನಿ ಸೊಪ್ಪಿಗೆ ವಿಟಮಿನ್ ಸೊಪ್ಪು ಅಂತ ಹೇಳ್ತಾರೆ, ಹಾಗೆ BP ಸೊಪ್ಪು ಅಂತ ಹೀಗೆ ಬೇರೆ ಬೇರೆ ಹೆಸರಲ್ಲಿ ಹೇಳ್ತಾರೆ. ಬೇಕಾಗುವ ಪದಾರ್ಥಗಳು: ಚಕ್ರಮುನಿ ಸೊಪ್ಪು. ಈ ಚಕ್ರಮುನಿ ಸೊಪ್ಪು ಸುಮಾರು ಕರಿಬೇವಿನ ಸೊಪ್ಪಿನ ಥರನೇ ಇರುತ್ತೆ, ಅಂದರೆ ತುಂಬ ಕಡುವಾದ ಗ್ರೀನ್ ಇರುತ್ತೆ. ಇದು ಈ ಥರ ಇರುತ್ತೆ. ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನೋಡಿ ಇಟ್ಕೊಂಡಿದ್ದೀನಿ. ನಾನು ತುಂಬ ಒಂದು ಕೈ ತುಂಬ ಆಗೋಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಸೊಪ್ಪು ತುಂಬ ಇದ್ದರೆ ಚೆನ್ನಾಗಿರುತ್ತೆ. ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ, ಹುಳಿ ಮೊಸರು ಅರ್ಧ ಕಪ್ನಷ್ಟು, ಮಜ್ಜಿಗೆ ತಗೊಂಡ್ರೂ ಆಗುತ್ತೆ, ತುಪ್ಪ 1 ಟೇಬಲ್ ಸ್ಪೂನ್ನಷ್ಟು, ಉಪ್ಪು ಅರ್ಧ ಟೀ ಸ್ಪೂನ್ನಷ್ಟು. ಹಾಗೆ ನೀವು ಬೇಕು ಅಂದರೆ ರುಚಿಗೆ ಒಂದು ಹಸಿಮೆಣಸಿನ್ಕಾಯಿ ಹಾಕೋಬೋದು. ಮೆಣಸು 10 ರಿಂದ 15, ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, ಜೀರಿಗೆ 1 ಟೀ ಸ್ಪೂನ್. ನೀರು ನಾನಿಲ್ಲಿ ಅರ್ಧ ಕಪ್ ಇಟ್ಕೊಂಡಿದ್ದೀನಿ. ಥಿಕ್ನೆಸ್ನ ನೋಡ್ಕೊಂಡು ಹಾಕ್ಕೊಳ್ಳೋಣ. ಬಾಣಲೆನ ಬಿಸಿಗಿಡಿ, ಅದಕ್ಕೆ ತುಪ್ಪ ಹಾಕಿ, ತುಪ್ಪಕ್ಕಾದ್ಮೇಲೆ ಮೆಣಸು ಹಾಕೋಣ. ಮೆಣಸನ್ನ ಸ್ವಲ್ಪ ಫ್ರೈ ಮಾಡಿ, ಹಾಗೆ ನೀವು ಇಟ್ಕೊಂಡು ಜೀರಿಗೆಯಲ್ಲಿ 1/4 ಭಾಗದಷ್ಟು ಹಾಕಿ, ಹಸಿಮೆಣಸಿನ್ಕಾಯಿ ಹಾಕಿ. ಈಗ ನೋಡಿ, ಜೀರಿಗೆ ಕೂಡ ಚೆನ್ನಾಗಿ ಅರಳ್ಕೊಂಡಿದೆ. ಈ ಅರಳ್ಕೊಂಡಾಗ ನೀವು ಈ ಸೊಪ್ಪನ್ನು ಹಾಕಿ, ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಯಾಕಂದರೆ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು, ಇಲ್ಲದೇ ಇದ್ದರೆ ತಂಬಳಿ ಒಂಥರ ಹಸಿ ವಾಸನೆ ಬರುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡಿ. ಈಗ ನಾನು ಇದನ್ನ ಚೆನ್ನಾಗಿ 3-4 ನಿಮಿಷ ಹುರಿದಿದ್ದೀನಿ. ಹಸಿ ವಾಸನೆ ಕೂಡ ಹೋಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಕಾಯಿ ತುರಿನ ಹಾಕಿ ಒಂದ್ಸಲ ಮಿಕ್ಸ್ ಮಾಡೋಣ. ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಿ. ಈಗ ಈ ಹುರಿದಿಟ್ಟಿದ್ದು ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಎಲ್ಲ ಒಂದ್ಸಲ ಕ್ಲೀನಾಗಿ ಹೀಗೆ ತೊಳೆದ್ಬಿಟ್ಟು ಅದನ್ನು ಇದಕ್ಕೆ ಹಾಕೋಣ. 1/4 ಕಪ್ನಷ್ಟು ನೀರು ಹಾಕಿ ಇದನ್ನು ಸಣ್ಣಕ್ಕೆ ರುಬ್ಬೋಣ. ಇಲ್ಲಿ ಕಲ್ಲುಪ್ಪು ತೊಗೊಂಡಿದ್ರಿಂದ ಅದನ್ನು ಕೂಡ ರುಬ್ಬಕ್ಕೆ ಹಾಕೋಣ. ಹಾಗೆ ಮೊಸರು ತೊಗೊಂಡ್ರೆ ನೀವು ಅದನ್ನು ರುಬ್ಬಕ್ಕೆ ಹಾಕಿ. ಮಜ್ಜಿಗೆ ಆದರೆ ರುಬ್ಬೋದೇನು ಬೇಡ. ಇದೀಗ ನಾನು ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ತೆಗೆಯೋಣ. ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕ್ಲೀನಾಗಿ ಇದನ್ನೆಲ್ಲ ತೊಳೆದು ಹಾಕ್ಬಿಡೋಣ. ನೀವು ತಂಬಳಿ ಮಾಡಿದ್ಮೇಲೆ ಅದ್ರ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ಒಗ್ಗರಣೆಗೆ ಒಂದು ಸಣ್ಣ ಸೌಟನ್ನ ಕಾಯಕ್ಕೆ ಇಡೋಣ. ತುಪ್ಪ ಹಾಕೋಣ. ತುಪ್ಪ ಕಾಯಕ್ಕೆ ಬಿಡೋಣ. ತುಪ್ಪ ಕಾದ್ಮೇಲೆ ಸಾಸಿವೆ ಪಟಪಟ ಅಂದಮೇಲೆ ಜೀರಿಗೆ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಡೋಣ. ಒಗ್ಗರಣೆ ಆಗ್ತಿದ್ದ ಹಾಗೆ ಅದನ್ನು ತಂಬಳಿ ಮೇಲೆ ಹಾಕಿ, ಆ ತಂಬಳಿನ ಒಂದ್ಸಲ ಒಗ್ಗರಣೆ ಸೌಟಿಗೆ ಸ್ವಲ್ಪ ಹಾಕಿಬಿಟ್ಟು ತೆಗೆದ್ಬಿಡಿ. ನೋಡಿದ್ರಲ್ವ ಚಕ್ರಮುನಿ ಸೊಪ್ಪಿನಲ್ಲಿ ತಂಬಳಿ ಹೇಗೆ ಮಾಡೋದು ಅಂತ ಹೇಳಿ. ಇದೇ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.